ಕರ್ನಾಟಕ ರಕ್ಷಣಾ ವೇದಿಕೆ ದ್ವಿಭಾಷಾ ನೀತಿ ಜಾರಿಗೆ ಬರಬೇಕು ಅಂತ ಹೇಳಿ ಅಹೋರಾತ್ರಿ ಏನು ಧರಣಿಯನ್ನ ಮಾಡ್ತಾ ಇದೆ. ಆ ಧರಣಿಯ ಭಾಗವಾಗಿ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ದ್ವಿಭಾಷಾ ನೀತಿ ಜಾರಿಗೆ ಬರೋದ್ರಿಂದ ಕರ್ನಾಟಕದ ಮಕ್ಕಳಿಗೆ ಯಾವ ರೀತಿಯ ಅನುಕೂಲ ಆಗುತ್ತೆ, ಹಾಗೆ ತ್ರಿಭಾಷಾ ಸೂತ್ರದಿಂದ ಕರ್ನಾಟಕದ ಮಕ್ಕಳಿಗೆ ಯಾವ ರೀತಿಯ ಅನಾನುಕೂಲ ಆಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳ ಮುಂದೆ ಅಂಕಿಅಂಶವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಅವತ್ತು ನಾನು ನಿಮಗೆ ಹೇಳಿದ್ದೆ, ನಾನು ದ್ವಿಭಾಷಾ ನೀತಿಯ ಪರವಾಗಿದ್ದೀನಿ ಅಂತ ಹೇಳಿ ಅವತ್ತು ನಾನು ಹೇಳಿದ್ದೆ, ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ ಅಂತ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ. ಹಾಗಾಗಿ ನಮ್ಮಲ್ಲಿ ಕೆಲವರು ದ್ವಿಭಾಷಾ ಸೂತ್ರದ ಬಗ್ಗೆ ಸ್ವಲ್ಪ ವಿರೋಧ ವ್ಯಕ್ತ ಪಡಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಮಾತಾಡಿ ಸರಿ ಮಾಡ್ತೀನಿ. ನನಗೂ ದ್ವಿಭಾಷಾ ನೀತಿ ಜಾರಿ ಬರೋದ್ರಿಂದ ತುಂಬಾ ಅನುಕೂಲಗಳು ಇದೆ ಅನ್ನೋದು ನನಗೆ ಗೊತ್ತಾಗಿದೆ ಅನ್ನೋ ಮಾತನ್ನ ಹೇಳಿದ್ರು ಮುಖ್ಯಮಂತ್ರಿಗಳು. ಅದಲ್ಲದೆ ನಮ್ಮ ಎದುರುಗಡೆನೆ ಅವರ ಆಪ್ತ ಕಾರ್ಯದರ್ಶಿಗಳನ್ನ ಕರೆದು ಬೇರೆ ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರ ಏನು ಅನುಷ್ಠಾನ ಆಗಿದೆ, ಜಾರಿಗೆ ಬಂದಿದೆ, ಆ ರಾಜ್ಯಗಳ ದ್ವಿಭಾಷಾ ನೀತಿಯ ವಿಚಾರಗಳನ್ನ ಆ ರಾಜ್ಯಗಳಿಂದ ಪಡ್ಕೊಳ್ಳಿ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥದ್ದು. ನನಗೆ ಗೊತ್ತಾಯಿತು, ದ್ವಿಭಾಷಾ ಸೂತ್ರದ ವಿರುದ್ಧ ಮೊಯ್ಲಿ ಏನೋ ಮಾತಾಡಿದ್ರು ಅನ್ನೋದು ನನ್ನ ಗಮನಕ್ಕೆ ಬಂದಂಥದ್ದು. ನಾನು ಮೊಯ್ಲಿ ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀರಿ. ಸಾಹಿತ್ಯದ ಬಗ್ಗೆ ನಿಮಗೆ ನಿಜವಾದ ಕನ್ನಡದ ಸಾಹಿತ್ಯ ಬಗ್ಗೆ ಕಾಳಜಿ ಇರೋದಾದ್ರೆ ತಾವು ದ್ವಿಭಾಷಾ ಸೂತ್ರವನ್ನ ಯಾಕೆ ವಿರೋಧಿಸ್ತಾ ಇದ್ದೀರಿ ಅನ್ನೋದು ನಾಡಿನ ಜನರಿಗೆ ಹೇಳಬೇಕು. ಇಲ್ಲದೆ ಹೋದ್ರೆ ಮೊಯ್ಲಿಯವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿಯಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ನಾನು ಮೊಯ್ಲಿಯವರಿಗೆ ಕೊಡ್ತೇನೆ. ಒಬ್ರು ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ ತಾವು ಕರ್ನಾಟಕದ ಕನ್ನಡ ಭಾಷೆಯ ಪರವಾಗಿ ನಿಲ್ಲಬೇಕಾದವರು ಯಾವ ಕಾರಣಕ್ಕಾಗಿ ದ್ವಿಭಾಷಾ ನೀತಿ ವಿರುದ್ಧವಾಗಿದ್ದೀರಿ ಅನ್ನೋದು ನಮಗೆ ಅರ್ಥ ಆಗದೇ ಇರುವಂತ ವಿಚಾರ. ಅದಕ್ಕೋಸ್ಕರ ಮೊಯ್ಲಿಯರೇ, ತಾವು ತಕ್ಷಣ ನಾಡಿನ ಜನಕ್ಕೆ ಉತ್ತರ ಕೊಡಬೇಕು. ಇಲ್ಲದೆ ಹೋದ್ರೆ ನಿಮ್ಮ ವಿರುದ್ಧ ಕರ್ನಾಟಕದ ಜನ, ಕರ್ನಾಟಕದ ರಕ್ಷಣಾ ವೇದಿಕೆ ಹೋರಾಟ ಮಾಡಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ಸನ್ಮಾನ್ಯ ಮೊಯ್ಲಿ ಅವರಿಗೆ ನಾನು ಕೊಡ್ತೀನಿ. ಕನ್ನಡದ ಮುಂದೆ ನೀವ್ಯಾರೂ ದೊಡ್ಡವರಲ್ಲ, ಕನ್ನಡದ ಮುಂದೆ ನೀವ್ಯಾರೂ ದೊಡ್ಡವರಲ್ಲ. ರಾಜರತ್ನಂ ಅವರ ಒಂದು ಪದ್ಯ ಇದೆ, ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗ್ಲಿ, ಎಲ್ಲ ಕನ್ನಡ ಸುದ್ದಿಗೆ ಏನಾದ್ರು ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅಂತ ಹೇಳಿ. ಹಾಗಾಗಿ ಕನ್ನಡದ ವಿಚಾರದಲ್ಲಿ ಅವ್ರು ಯಾರೇ ಎಷ್ಟೇ ಬಲಿಷ್ಠವಾದಂತ ವ್ಯಕ್ತಿಗಳಾಗಿದ್ರು ರಕ್ಷಣಾ ವೇದಿಕೆ ಅವ್ರನ್ನ ಸುಮ್ಮನೆ ಬಿಡಲ್ಲ ಅನ್ನುವ ಎಚ್ಚರಿಕೆಯನ್ನ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಮೊಯ್ಲಿಯವರು ದ್ವಿಭಾಷಾ ನೀತಿ ಬಗ್ಗೆ ಏನಾದರೂ ವಿರುದ್ಧವಾಗಿ ನಿಂತ್ಕೊಂಡ್ರೆ ಇಡೀ ರಾಜ್ಯದಲ್ಲಿ ಕನ್ನಡಿಗರು ನಿಮ್ಮ ವಿರುದ್ಧ ನಿಂತ್ಕೋತೀವಿ. ಅದಕ್ಕಾಗಿ ಮೊಯ್ಲಿ ಅವರಿಗೆ
ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತಾವು ಅರ್ಥ ಮಾಡ್ಕೊಳ್ಳಿ. ದ್ವಿಭಾಷಾ ನೀತಿಯ ಅನುಕೂಲಗಳು ಏನೋದು ನಿಮಗೂ ಅರ್ಥ ಆಗ್ಬೇಕು. ತ್ರಿಭಾಷಾ ಸೂತ್ರದ ಅನಾನುಕೂಲಗಳು ಏನು ಅಂತೇಳಿ ಅರ್ಥ ಆಗ್ಬೇಕು. ಲಕ್ಷಾಂತರ ಈ ನೆಲದ ಮಕ್ಕಳಿಗೆ ಅನ್ಯಾಯ ಆಗುವಾಗ ದ್ವಿಭಾಷಾ ನೀತಿಯ ವಿರೋಧ ಮಾಡುವಂತ ಮಹಿಳೆಗೆ ಅರ್ಥ ಆಗಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ಮಹಿಳೆಯವರೇ, ತಕ್ಷಣ ನೀವು ದ್ವಿಭಾಷಾ ಸೂತ್ರದ ಬಗ್ಗೆ ತಿಳ್ಕೊಳ್ಳೋ ಕೆಲಸ ಮೊದಲು ಮಾಡಿ, ಆಮೇಲೆ ಕನ್ನಡದ ಸಾಹಿತ್ಯವನ್ನು ಬರೀರುವಂತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.